ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ನಾನು ಈ ಮಸ್ಕ್ ಮೆಲನ್ನಿಂದ ಮಿಲ್ಕ್ ಶೇಕನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಮಸ್ಕ್ ಮೆಲನ್ ತೊಗೊಂಡಿದ್ದೀನಿ, ಆಮೇಲೆ ಸಾಬುದಾನ ತೊಗೊಂಡಿದ್ದೀನಿ, ಶಾವಕ್ಕಿ ಇದನ್ನು ಅರ್ಧ ಗಂಟೆ ನೆನೆಸಿಟ್ಟು ಆಮೇಲೆ ಬೇಯಿಸಿಟ್ಕೊಂಡಿರೋದನ್ನು ಹಾಕ್ತೀನಿ. ಆಮೇಲೆ 1 ಕಪ್ ಹಾಲನ್ನು ತೊಗೊಂಡಿದ್ದೀನಿ, ಕಾಯಿಸಿ ಚೆನ್ನಾಗಿ ಆರಿಸಿ ಫ್ರಿಜ್ಜಲ್ಲಿ ಇಟ್ಟಿರೋ ತಣ್ಣಗಿರೋ ಹಾಲು ಇದು ಕಸ್ಟರ್ಡ್ ಪೌಡ್ರನ್ನು 1 ಚಮಚ ಪೌಡ್ರು 1 ಲೋಟ ಹಾಲಿಗೆ ಹಾಕಿ ಒಂಚೂರು ಸಕ್ಕರೆ ಹಾಕಿ ಕುದಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಇದಿರಲಿಲ್ಲ ಅಂದರೆ ಐಸ್ ಕ್ರೀಮ್ ಕೂಡ ಹಾಕ್ಬೋದು. ಈಗ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಇದು ಶಾವಕ್ಕಿಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸಕ್ಕರೆ ಏನೂ ಹಾಕಿಲ್ಲ. ಈಗ ಎಲ್ಲದನ್ನು ಮಿಕ್ಸ್ ಮಾಡೋದನ್ನು ತೋರಿಸ್ತೀನಿ. ಮಿಕ್ಸಿ ಪಾತ್ರೆಗೆ ಕರ್ಬೂಜ ಹಣ್ಣನ್ನು ಹಾಕ್ತಾ ಇದ್ದೀನಿ. ಇದು 5 ಕಪ್ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ಅರ್ಧ ಹಾಕ್ಕೊಂಡಿದ್ದೀನಿ, 1 ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನೇ ಮಾಡಿ ಇಟ್ಕೊಂಡಿರೋ ಐಸ್ ಕ್ರೀಮನ್ನು ಹಾಕ್ತಾ ಇದ್ದೀನಿ. ನೀವು ತಂದ್ಕೊಂಡು ಬೇಕಾದ್ರೆ ಹಾಕ್ಕೋಬಹುದು. ಈ ಚಮಚದಲ್ಲಿ 4 ಚಮಚ ಇದೆ ಇದು. ಈಗ ಇದಕ್ಕೆ ಅರ್ಧ ಹಾಲನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು, ಆಮೇಲೆ ಉಳಿದಿದ್ದನ್ನು ಹಾಕ್ತೀನಿ. ಐಸ್ ಕ್ರೀಮಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೆ, ಈಗ ಇದಕ್ಕೂ ಕೂಡ ಸ್ವಲ್ಪನೇ ಹಾಕ್ಕೋತೀನಿ. ಚಿಟಿಕೆ ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗ ಇದನ್ನ ಮಿಕ್ಸಿನಲ್ಲಿ ಒಂದ್ಸರಿ ತಿರುಗಿಸ್ಕೋತೀನಿ. ಈಗ ಇದು ನುಣ್ಣಗಾಗಿದೆ. ಇದಕ್ಕೆ ಉಳಿದಿದ್ದ ಹಾಲನ್ನು ಹಾಕ್ತೀನಿ. ಈಗ ಇನ್ನೊಂದ್ಸರಿ ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡ್ಕೋತೀನಿ. ಈ ಶಾವಕ್ಕಿ ಬೇಯಿಸಿ ಇಟ್ಕೊಂಡಿರೋದು ಇತ್ತಲ್ಲ, ಇದಕ್ಕೆ ಮಿಕ್ಸಿ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ತುಂಬಾ ರುಚಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಇದನ್ನ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಈಗ ಇದು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ರುಚಿಯಾದ ಸಾಬುದಾನ ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.